ವೀಕ್ಷಕರೇ, ಅದು ಇದೇ 2025ರ ಫೆಬ್ರವರಿ ತಿಂಗಳು. ಸ್ಥಳ ತಿರುಚಿ ಜಿಲ್ಲೆ ತುರೆಯೂರ್ ಹತ್ತಿರದ ಸೆಂಗಟ್ಟುಪಟ್ಟಿ ಅನ್ನುವಂತ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಮೋನಿಶಾ ಅನ್ನೋ ಹುಡುಗಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಫೋನ್ ಕರೆ ಬರುತ್ತೆ. ಆಕೆ ಫೋನ್ ತಗೊಂಡು ಯಾರ್ ಕರೆ ಮಾಡಿದ್ದಾರೆ ಅಂತ ನೋಡ್ತಾಳೆ. ಅದನ್ನ ನೋಡಿದ ತಕ್ಷಣ ಆಕೆ ಸಂತೋಷದಿಂದ ಕುಣಿದಾಡ್ತಾಳೆ. ಅಷ್ಟೇ ಖುಷಿಯಿಂದ ಫೋನ್ ಕರೆಯನ್ನ ರಿಸೀವ್ ಮಾಡ್ತಾಳೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಆಕೆ ಸಂತೋಷ ನೆಲಕ್ಕೆ ಅಪ್ಪಳಿಸಿತ್ತು. ಏಕೆಂದ್ರೆ ಆ ಕಡೆಯಿಂದ ಮಾತಾಡೋದ್ರ ಧ್ವನಿ ದುಃಖದಿಂದ ಕೂಡಿತ್ತು. ಅವರು ಹೇಳದಂತ ವಿಚಾರವನ್ನ ಕೇಳದಂತ ಮೋನಿಶಾಗೆ ರಕ್ತ ಕುದಿಯುವಷ್ಟು ಕೋಪ ಬಂದಿತ್ತು. ಏನಪ್ಪ ಇಂಥ ಹುಡುಗಿಯರು ಇರ್ತಾರ ಅಂತ ಬೇಸರದಿಂದ ಆಕೆ ಹೇಳಿದ್ಲು. ಈ ಮೋನಿಶಾ ಇಷ್ಟು ಸಂತೋಷದಿಂದ ಆ ಫೋನ್ ಅನ್ನ ರಿಸೀವ್ ಮಾಡೋದಕ್ಕೆ ಕಾರಣ ಆ ಕಡೆಯಿಂದ ಫೋನ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಆಕೆಯ ಪ್ರಿಯಕರ. ಆಕೆಯ ಮುಖದಲ್ಲಿ ಇದ್ದಂತ ಸಂತೋಷ ಮಾಯ ಆಗೋದಕ್ಕೆ ಕಾರಣ ಆಕೆಯ ಪ್ರಿಯಕರ ಹೇಳದಂತ ಸುದ್ದಿಯಿಂದ. ಆತ ಅಂತ ಸುದ್ದಿಯನ್ನ ಅದೇನ್ ಹೇಳ್ದ ಅಂದ್ರೆ, ಆತನ್ಗೆ ಒಬ್ಳು ಕಸಿನ್ ಸಿಸ್ಟರ್ ಇದ್ಲು. ಆ ಹುಡುಗಿಯ ಸ್ವಂತ ಅಣ್ಣನ್ಗೆ ಆದಂತ ಘಟನೆ ಇದು. ಆಕೆ ಅಣ್ಣನ್ಗೆ ಕೆಲವು ವರ್ಷಗಳಿಂದ ಆಲ್ಬಿಯಾ ಅನ್ನುವಂತ ಹುಡುಗಿ ಮೇಲೆ ಪ್ರೀತಿ ಇತ್ತು. ಆಮೇಲೆ ಅವರಿಬ್ರು ಕೂಡ ಮದ್ವೆ ಆಗ್ತಾರೆ. ಆದ್ರೆ ಮದ್ವೆ ಆದ್ಮೇಲೆ ಅವನಿಗೆ ಗೊತ್ತಾಗಿದ್ದು ಆಕೆ ಅದೆಂತಹ ಗಯ್ಯಾಳಿ ಅಂತ. ಆಕೆ ಪ್ರತಿನಿತ್ಯ ತನ್ನ ಗಂಡನ್ಗೆ ಹೊಡಿತಾ ಇದ್ಲು. ಇದಕ್ಕಿಂತ ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ, ಒಂದಿನ ಆಕೆ ಕೋಪದಿಂದ ತನ್ನ ಗಂಡನ್ಗೆ ಬಾಟಲ್ ನಿಂದ ಹೊಡೆದಿದ್ಲು. ಅವಳು ಎಷ್ಟು ಸ್ಟ್ರಾಂಗ್ ಆಗಿ ಹೊಡೆದಿದ್ಲು ಅಂದ್ರೆ ಹೊಡೆತದಿಂದ ಆತ ಮತ್ತೆ ಮೇಲೆ ಏಳೇ ಇಲ್ಲ. ಯಾಕೆಂದ್ರೆ ಆ ಒಂದು ಹೊಡೆತದಿಂದ ಆತ ಸತ್ತು ಬಿದ್ದಿದ್ದ. ಹೌದು, ಈ ಒಂದು ಸುದ್ದಿಯನ್ನು ಕೇಳದಂತ ಮೋನಿಶಾ ಪ್ರಪಂಚದಲ್ಲಿ ಇಂಥ ಹಿಂಸು ಕೂಡ ಇರ್ತಾರಂತ ಬೈಕೊಂಡಿದ್ಲು. ನಂತರ ಆಕೆ ಲವರ್ ಈ ಒಂದು ಸಮಸ್ಯೆಗೆ ಫುಲ್ ಸ್ಟಾಪ್ ಅನ್ನ ಹಾಕ್ಬೇಕು ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ, ಈ ಒಂದು ಕತೆಗೆ ಅಂತ್ಯವನ್ನು ಹಾಡೋದಕ್ಕೆ ನಿನ್ನೊಬ್ಳು ಕೈಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದ. ಇದನ್ನು ಕೇಳದಂತ ಮೋನಿಶಾ ಶಾಕ್ ಆಗ್ತಾಳೆ. ಇವ್ರ ಮನೆ ಸಮಸ್ಯೆಗೆ ನಾನು ಹೇಗೆ ಅಂತ್ಯ ಆಡೋದಕ್ಕೆ ಸಾಧ್ಯ, ನಾನು ಹೇಗೆ ಇದನ್ನ ಬಗೆಹರಿಸೋದಕ್ಕೆ ಸಾಧ್ಯ ಅಂತ ಆಕೆ ಗಾಬರಿಯಿಂದ ಯೋಚಿಸ್ತಾಳೆ. ಆಗ ಆಕೆ ಲವರ್ ಇದನ್ನ ನೀನು ಮಾಡ್ಲೇಬೇಕು, ಇಲ್ಲಾಂದ್ರೆ ಅಂತ ಹೇಳಿ ಯಾವುದೋ ಒಂದು ವಿಚಾರವನ್ನ ಆಕೆ ಗುಟ್ಟಾಗಿ ಹೇಳ್ತಾನೆ. ಇದನ್ನ ಕೇಳದಂತ ಆಕೆ ಬೇರೆ ವಿಧಿ ಇಲ್ಲದೆ ಅದನ್ನ ಒಪ್ಕೊಳ್ತಾಳೆ. ಅದೇ ರೀತಿ ಅವನು ಏನೆಲ್ಲ ಹೇಳಿದ್ನೋ ಅದೆಲ್ಲವನ್ನು ಕೂಡ ಆಕೆ ಮಾಡಿ ಮುಗಿಸಿದ್ಲು. ಆದ್ರೆ ವೀಕ್ಷಕರೇ, ಕೆಲ ದಿವಸ ಕಳೆದ್ಮೇಲೆ ಇಡೀ ತಮಿಳುನಾಡಿನಾದ್ಯಂತ ಟಿವಿ, ಪೇಪರ್, ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಈ ಒಂದು ಘಟನೆ ಬಗ್ಗೆನೇ ದೊಡ್ಡ ಚರ್ಚೆ ಶುರುವಾಗುತ್ತೆ. ಹಾಗಾದ್ರೆ ಈತ ಅವಳ ಲವರ್ನ ಏನ್ ಮಾಡೋದಕ್ಕೆ ಹೇಳಿದ್ದ? ಈ ಮೋನಿಶಾ ಮೊದಲಿಗೆ ಯಾಕೆ ನಿರಾಕರಿಸಿದ್ಲು? ಅವನು ಈ ಮೋನಿಶಾಗೆ ಗುಟ್ಟಾಗಿ ಹೇಳದಂತ ಆ ವಿಷಯ ಏನು? ಆ ನಂತರ ಯಾಕೆ ಇದಕ್ಕೆ ಯಾಕೆ ಒಪ್ಕೊಂಡ್ಲು? ಮತ್ತೆ ಯಾಕೆ ಈ ಒಂದು ಕೆಲಸವನ್ನ ಮಾಡಿದ್ಮೇಲೆ ಏನೆಲ್ಲ ಆಯ್ತು? ವೀಕ್ಷಕರೇ, ಇದು ಇಡೀ ತಮಿಳುನಾಡನ್ನೇ ಬೆಚ್ಚಿ ಬೀಳಿಸಿದಂತ ಅತ್ಯಂತ ದಾರುಣವಾದಂತ ದುರ್ಘಟನೆ. ಈ ಒಂದು ಘಟನೆ ವಿವರವನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳೋದಂತೂ ಖಂಡಿತ. ಹೌದು ವೀಕ್ಷಕರೇ, ಯಾಕೆಂದ್ರೆ ಈ ಕಥೆಯಲ್ಲಿ ಅಂತ ಸಾಕಷ್ಟು ಮುಖ್ಯ ತಿರುವುಗಳು ಇವೆ. ಏನ್ ಹೇಳ್ತಾ ಇದ್ಯಾ ನೀನು? ಎಲ್ಲ ಸಮಸ್ಯೆಗೂ ಕೊಲೆನೇ ಪರಿಹಾರನ? ಅದಕ್ಕೆ ಬೇರೆ ಮಾರ್ಗ ಇಲ್ವಾ ಅಂತ ಕೇಳಿದ್ದು ಈ ಮೋನಿಶಾ ಅಲ್ಲ. ಇದನ್ನ ಕೇಳಿದ್ದು ತಾವಿಯಾ ಸುಲ್ತಾನ. ಈಕೆ ಚೆನ್ನೈನ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಈ ಒಂದು ಪ್ರಶ್ನೆನ ಆಕೆ ತಾನು ಮುಂದೆ ಮದುವೆ ಆಗ್ಬೇಕಿರುವಂತ ಹುಡುಗನ ಬಳಿ ಕೇಳಿದ್ಲು. ಹೌದು, ಮದುವೆಯ ಕನಸುಗಳಲ್ಲಿ ಮುಳುಗಿದಂತ ತಾವಿಯಾ ಸುಲ್ತಾನ ತಾನು ಮುಂದೆ ಮದುವೆ ಆಗ್ಬೇಕಿರುವಂತ ಹುಡುಗನ ಮಾತನ್ನ ಕೇಳಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ಲು. ಅಂತ ಮಾತನ್ನ ಆತ ಏನ್ ಹೇಳಿದ ಅಂದ್ರೆ, ಆತ ತಾನು ಅಕ್ಕ ಅಂತ ಅನ್ಕೊಂಡಿದ್ದಂತ ಲೋಕ ನಾಯಕಿ ಎಂಬ ಹುಡುಗಿ ನನ್ನನ್ನ ಪ್ರೀತಿಸ್ತಿದ್ದಾಳೆ, ಈಗ ಅವನನ್ನೇ ಮದುವೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾಳೆ. ಅಷ್ಟೇ ಅಲ್ಲ, ನೀನು ನನ್ನನ್ನ ಬಿಟ್ರೆ ಬೇರೆ ಹುಡುಗಿ ಜೊತೆ ಮದುವೆ ಆದ್ರೆ ಆ ಮದುವೆನ ನಿಲ್ಲಿಸ್ತೀನಿ ಅಂತ ಹೆದರಿಸ್ತಿದ್ದಾಳೆ ಅಂತ ಆತ ಹೇಳಿದ್ದ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದ್ಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಈ ಕಾಲದಲ್ಲಿ ಪ್ರೀತಿಸ್ತವನ್ನ ಮದುವೆ ಆಗೋದು ಎಷ್ಟು ಕಷ್ಟ, ಅಂತದ್ರಲ್ಲಿ ಈ ಸುಲ್ತಾನ ತಾನು ಪ್ರೀತಿಸ್ತಂದ ಹುಡುಗನನ್ನ ಮದುವೆ ಆಗುವಂತ ಭಾಗ್ಯ ತನಗೆ ಸಿಕ್ಕಿದೆ ಅಂತ ತುಂಬಾ ಖುಷಿಯಲ್ಲಿದ್ಲು. ಇಂಥ ಸಮಯದಲ್ಲಿ ಈ ಒಂದು ಸುದ್ದಿಯನ್ನು ಕೇಳದಂತ ಆಕೆಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಸರಿ, ಈಗ ಮುಂದೆ ಏನ್ ಮಾಡೋದು ಅಂತ ಕೇಳಿದಾಗ ಆತ, ನಾವಿಬ್ರು ಮದುವೆ ಆದ್ರೂ ಕೂಡ ಆಕೆ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ, ನಮ್ ಜೀವನದಲ್ಲಿ ಬಂದು ತೊಂದರೆಯನ್ನ ಕೊಡ್ತಾನೆ ಇರ್ತಾಳೆ. ಹೀಗಾಗಿ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂದ್ರೆ ಆಕೆಯನ್ನ ಕೊಲ್ಲೋದೆ ಅಂತ ಆತ ಹೇಳಿದ್ದ. ಇದಕ್ಕೆ ಆಕೆ ಈ ಒಂದು ಸಮಸ್ಯೆಗೆ ಕೊಲೆ ಮಾಡೋದೇ ಪರಿಹಾರನ ಅಂತ ಕೇಳಿದಾಗ ಆತ, ಹೌದು, ಇದನ್ ಬಿಟ್ರೆ ಬೇರೆ ದಾರಿನಿಲ್ಲ ಅಂತ ಹೇಳಿದ್ದ. ನಂತರ ಆಕೆ ಕೂಡ ಇದಕ್ಕೆ ಸರಿ ಅಂತ ಒಪ್ಪಿಗೆಯನ್ನ ಸೂಚಿಸ್ತಾಳೆ. ನಂತರ ಇಬ್ರು ಕೂತು ಈ ಲೋಕ ನಾಯಕಿಯನ್ನ ಕೊಲ್ಲುವಂತ ಪ್ಲಾನ್ ಅನ್ನ ಮಾಡಿದ್ರು. ನಂತರ ಅದೇ ಪ್ಲಾನ್ ಪ್ರಕಾರ ಅವಳನ್ನ ಕೊಂದು ಹಾಕಿದ್ರು ಕೂಡ. ಇವರಿಬ್ರು ಇಷ್ಟು ದೊಡ್ಡ ಅಪರಾಧವನ್ನ ಮಾಡಿ ನಮ್ಗೇನು ಕೂಡ ಗೊತ್ತೇ ಇಲ್ಲ ಅನ್ನುವಂತೆ ಇದ್ರು. ನಂತರ ಮಾರ್ಚ್ 3ನೇ ತಾರೀಕು ಸೇಲಂನಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ನ ವಾರ್ಡನ್ ಒಬ್ರು ಹೊಸ ಬಸ್ ಸ್ಟಾಂಡ್ ಹತ್ರ ಇದ್ದಂತ ಪಳ್ಳಂಪಟ್ಟಿ ಪೊಲೀಸ್ ಸ್ಟೇಷನ್ಗೆ ಗೋಳಾಡ್ತಾ ಓಡ್ ಬಂದು ನಮ್ಮ ಹಾಸ್ಟೆಲ್ನಲ್ಲಿ ಇದ್ದಂತ ಲೋಕ ನಾಯಕಿ 2-3 ದಿವಸದಿಂದ ಕಾಣೆಯಾಗಿದ್ದಾಳೆ, ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಪೊಲೀಸರ ಬಳಿ ಕಣ್ಣೀರಿಡ್ತಾ ಹೇಳ್ಕೊಂಡಿದ್ಲು.
ಪೊಲೀಸರು ತಕ್ಷಣ ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡಿ ಅವಳ ಮೊಬೈಲ್ ಕೊನೆ ಬಾರಿ ಎಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತ ಟ್ರ್ಯಾಕ್ ಮಾಡ್ತಾರೆ. ಆಗ ಪೊಲೀಸರಿಗೆ ಎರಕಾಡ್ ಎಂಬ ಒಂದು ಲೊಕೇಶನ್ ಅನ್ನ ತೋರಿಸಿತ್ತು. ನಂತರ ಪೊಲೀಸರು ಅವಳು ಕೊನೆ ಬಾರಿ ಯಾರ್ಯಾರ ಜೊತೆ ಮಾತನಾಡಿದಾಳೆ ಅಂತ ಡೀಟೇಲ್ಸ್ ತೆಗೆದಾಗ ಪೆರಂಬಲೂರಿನ ಅಬ್ದುಲ್ ಅಬೀಜ್ ಜೊತೆ ಅಂತಿಮವಾಗಿ ಮಾತನಾಡಿದ್ಲು ಅನ್ನೋದನ್ನ ಪತ್ತೆ ಹಚ್ಚಿದ್ರು. ತಕ್ಷಣ ಪೊಲೀಸರು ಈ ಅಬ್ದುಲ್ನ ಹಿಡಿದು ಲೋಗ ನಾಯಿಕೆ ಕುರಿತು ವಿಚಾರಣೆಯನ್ನ ಆರಂಭಿಸ್ತಾರೆ. ಈ ಅಬ್ದುಲ್ ಅಬೀಜ್ ಪೊಲೀಸರ ಮುಂದೆ, ಹೌದು, ಆಕೆ ನನಗೆ ಕಾಲ್ ಮಾಡಿದ್ಲು, ಅವಳು ಎರಕಾಡ್ಗೆ ಹೋಗ್ಬೇಕು ಅಂತ ನನ್ನ ಬಳಿ ಹೇಳಿದ್ಲು, ಆದ್ರೆ ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದ. ಇದೇ ವೇಳೆ ಲೋಗ ನಾಯ್ಕಿ ಮೊಬೈಲ್ ಇತ್ತೀಚೆಗೆ ಆಕ್ಟಿವ್ ಆಗಿದ್ದಂತ ಲೊಕೇಶನ್ ಮತ್ತು ಅಬ್ದುಲ್ ಹೇಳಿದ ಲೊಕೇಶನ್ ಒಂದೇ ಆಗಿತ್ತು. ಹೀಗಾಗಿ ಪೊಲೀಸರು ಎರಕಾಡ್ ಕಡೆ ಗಮನ ಹರಿಸಿದ್ರು. ನಂತರ ಅವನ ಸ್ಥಳದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ತನಿಖೆ ಮಾಡ್ತಿರುವಂತ ಸಮಯದಲ್ಲಿ ಎರಕಾಡ್ ನಲ್ಲಿ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಅದನ್ನ ಕೇಳದಂತ ಪೊಲೀಸರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಹೌದು, ಇಂಥ ಶಾಕ್ ಅನ್ನ ಪೊಲೀಸರು ಊಹೆ ಮಾಡಿರಲಿಲ್ಲ. ಅದೇನಪ್ಪಾ ಅಂದ್ರೆ ಎರಕಾಡ್ ಹಳ್ಳಿ ಪ್ರದೇಶದಲ್ಲಿ ಒಬ್ಬ ಮಹಿಳೆಯ ಕುಳತಂತ ಸ್ಥಿತಿಯಲ್ಲಿ ಇರುವಂತಹ ಮೃತದೇಹ ಸಿಕ್ಕಿತ್ತು. ಕೂಡಲೇ ಪೊಲೀಸರು ಅಲ್ಲಿ ಹೋಗಿ ಶವವನ್ನ ರಿಕವರ್ ಮಾಡಿ ತನಿಖೆಯನ್ನ ಶುರು ಮಾಡ್ತಾರೆ. ಅದೇ ವೇಳೆ ಸೇಲಂನಿಂದ ಬಂದಿದ್ದಂತ ಪೊಲೀಸರು ಯಾವ್ದಾದ್ರು ಮಹಿಳೆ ಮಿಸ್ಸಿಂಗ್ ಆಗಿದ್ದಾರ ಅಂತ ಹುಡುಕ್ತಾ ಇದ್ರು. ಜೊತೆಗೆ ಎರಕಾಡ್ ಪೊಲೀಸರು ಕೂಡ ಇದೇ ಪ್ರಕರಣದ ಕುರಿತು ತನಿಖೆಯನ್ನ ಮಾಡ್ತಿದ್ರು. ಆಗ ಇಬ್ರು ಕೂಡ ಅಕಸ್ಮಾತ್ ಆಗಿ ಭೇಟಿ ಆಗ್ತಾರೆ. ಈ ಸೇಲಂ ಪೊಲೀಸರು ಹುಡುಕ್ತಾ ಇದ್ದದ್ದು ಲೋಗನಾಯಕಿ ಎಂಬ ಹಿಂದೂ ಹುಡುಗಿ. ಆದ್ರೆ ಎರಕಾಡು ಪೊಲೀಸರಿಗೆ ಸಿಕ್ಕಂತ ಶವ ಮುಸ್ಲಿಂ ಹುಡುಗಿಯ ತರ ಬುರ್ಖವನ್ನ ಹಾಕೊಂಡಿದ್ಲು. ವೀಕ್ಷಕರೇ, ನಾನು ಶುರುವಿನಲ್ಲಿ ಹೇಳಿದಂತೆ ಮೃತದೇಹ ಯಾರದು ಅಂತ ನೀವು ಈಗಾಗಲೇ ಗೆಸ್ ಮಾಡಿರ್ತೀರ. ಅದು ಮೋನಿಶಾ ಮತ್ತು ಅವಳ ಪ್ರಿಯಕರ ಚರ್ಚೆ ಮಾಡ್ತಿದ್ದಂತ ಆಲ್ಬಿ ಅಂತ ನೀವು ಅಂದ್ಕೊಂಡಿರಬಹುದು. ಆದ್ರೆ ಇಲ್ಲಿ ನೀವು ಊಹೆ ಕೂಡ ಮಾಡದಂತ ಒಂದು ದೊಡ್ಡ ಟ್ವಿಸ್ಟ್ ಇದೆ. ವೀಕ್ಷಕರೇ, ನಿಮ್ಗೆ ಡೌಟ್ ಬರಬಹುದು, ತಾವ್ಯ ಸುಲ್ತಾನ ಮತ್ತು ಅವಳ ಪ್ರೇಮಿ ಕೊಂದಂತ ಲೋಗನಾಯಕಿ ಶವ ಎಲ್ಲಿದೆ ಅಂತ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಇವೆ. ಹೌದು, ಎರಕಾಡ್ ಪೊಲೀಸರಿಗೆ ಸಿಕ್ಕಿದಂತ ಶವ ಬುರ್ಕಾ ಹಾಕೊಂಡಿದ್ದಂತ ಕಾರಣದಿಂದ ಅವಳನ್ನ ಮುಸ್ಲಿಂ ಹುಡುಗಿ ಅಂತ ಅನ್ಕೊಂಡಿದ್ರು. ಆದ್ರೆ ಅವಳ ಬ್ಯಾಗ್ ಅನ್ನ ಚೆಕ್ ಮಾಡಿದಾಗ ಪೊಲೀಸರೇ ಒಂದು ಕ್ಷಣ ಬೆಚ್ಚಿ ಬೆದ್ದಿದ್ರು. ಏಕೆಂದ್ರೆ ಅದರಲ್ಲಿ ಇದ್ದಂತ ಐಡಿ ಕಾರ್ಡ್ ಲೋಗನಾಯಕಿಯದ್ದು. ಆದ್ರೆ ಐಡಿ ಕಾರ್ಡ್ ನ ಫೋಟೋದಲ್ಲಿ ಬುರ್ಖಾವನ್ನ ಧರಿಸಿದ್ರು. ಬುರ್ಖಾ ಹಾಕೊಂಡು ಮುಸ್ಲಿಂ ಹುಡುಗಿಯ ತರ ಇರುವಂತ ಐಡಿ ಕಾರ್ಡ್ ಪೊಲೀಸರಿಗೆ ಸಿಕ್ಕಿತ್ತು. ಅವಳು ಲೋಗನಾಯಕಿ ಅನ್ನೋದು ಪೊಲೀಸರಿಗೆ ದೃಢಪಟ್ಟಿತ್ತು. ನಂತರ ಪೊಲೀಸರು ತೀವ್ರವಾದಂತ ತನಿಖೆಯನ್ನ ಶುರು ಮಾಡಿದಾಗ ಇಲ್ಲಿ ಪೊಲೀಸರಿಗೆ ಮತ್ತೊಂದು ದೊಡ್ಡ ಶಾಕ್ ಕಾದಿತ್ತು. ಏಕೆಂದ್ರೆ ಎರಕಾಡ್ ನಲ್ಲಿ ಸಿಕ್ಕಿದಂತ ಆ ಅನಾಥ ಶವ ಈ ಆಲ್ಬಿಯದ್ದೇ. ಇಲ್ಲಿ ಆಲ್ಬಿಯ ಮತ್ತು ಲೋಗನಾಯಕಿ ಇಬ್ರು ಕೂಡ ಬೇರೆ ಅಲ್ಲ, ಬದಲಾಗಿ ಒಬ್ರೇನೆ. ಈಗ ಪೊಲೀಸರು ಈ ಲೋಗನಾಯಕಿ ಮೃತಪಟ್ಟಿದ್ದಾಳೆ ಅಂತ ದೃಢಪಡಿಸಿಕೊಂಡ ನಂತರ ಈ ಅಬ್ದುಲ್ ಅಬೀಜ್ನ ತನಿಖೆ ಮಾಡೋದಕ್ಕೆ ಮತ್ತೆ ಸ್ಟೇಷನ್ಗೆ ಕರ್ಸ್ಕೊಳ್ತಾರೆ. ಅವನನ್ನ ಎಷ್ಟೇ ಕೇಳಿದ್ರು ಕೂಡ ಸರಿಯಾದ ಉತ್ತರವನ್ನ ಕೊಡೋದಿಲ್ಲ. ಮೊದಲು ಸೌಮ್ಯವಾಗಿ ಕೇಳ್ತಿದ್ದಂತ ಪ್ರಶ್ನೆಗಳು ನಂತರ ಪೊಲೀಸ್ ಸ್ಟೈಲ್ ನಲ್ಲಿ ಕೇಳೋದಕ್ಕೆ ಶುರುವಾಗುತ್ತೆ. ಆಗ ಈ ಅಬ್ದುಲ್ ಹೇಳಿದಂತ ವಿಚಾರಗಳು ಅಲ್ಲಿದ್ದಂತ ಪೊಲೀಸರನ್ನ ತಲೆ ತಿರುಗಿಸುವಷ್ಟು ಶಾಕಿಂಗ್ ಸುದ್ದಿಗಳಾಗಿದ್ವು. ವೀಕ್ಷಕರೇ, ತಿರುಚಿಯಲ್ಲಿ ಹುಟ್ಟಿ ಬೆಳೆದಂತ ಈ ಲೋಗನಾಯಕಿ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿದ್ಲು. ಆಮೇಲೆ ಪೆರಂಬೂರ್ನಲ್ಲಿ ತನ್ನ ಅತ್ತೆ ಮನೆಯಲ್ಲೇನೆ ಇದ್ಲು. ಅವಳು ಓದನ್ನು ಮುಗಿಸಿ ಕೆಲಸಕ್ಕೆ ಅಂತ ಹೋದ್ಮೇಲೆ ಆಕೆ ಅತ್ತೆಗೂ ಮತ್ತು ಆಕೆಗೂ ಕೆಲವೊಂದಷ್ಟು ವಿಚಾರಗಳಲ್ಲಿ ಸರಿ ಹೊಂದಿಲ್ಲ. ಹೀಗಾಗಿ ಈ ಲೋಗನಾಯಕಿ ಪೆರಂಬಲೂರಿನಲ್ಲಿ ಸಪರೇಟ್ ಮನೆಯನ್ನ ಬಾಡಿಗೆ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕ್ತಾ ಇದ್ಲು. ಅಲ್ಲಿ ಅವಳ ಎದುರು ಮನೆಯಲ್ಲಿ ಇದ್ದವನೇ ಈ ಅಬ್ದುಲ್. ನಂತರ ಈ ಇಬ್ರಿಗೂ ಸ್ನೇಹ ಶುರುವಾಗುತ್ತೆ. ಕೆಲವು ದಿನಗಳ ನಂತರ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು. ಅದೇನು ಅಂದ್ರೆ ವಯಸ್ಸಿನ ಅಂತರ. ಲೋಗನಾಯಕಿಗೆ 34 ವರ್ಷ ವಯಸ್ಸು, ಈ ಅಬ್ದುಲ್ ಅಬೀಜ್ಗೆ 22 ವರ್ಷ. ಇದು ಆಕೆ ಸಾಯುವಾಗ ಇದ್ದಂತ ವಯಸ್ಸು. ಇವರು ಪ್ರೀತಿ ಮಾಡಬೇಕಾದ್ರೆ ಅವಳ ವಯಸ್ಸು 30 ವರ್ಷ, ಈತನ ವಯಸ್ಸು 18ರ ಆಸುಪಾಸು. ವಯಸ್ಸಿನ ವ್ಯತ್ಯಾಸವನ್ನು ಕೂಡ ಲೆಕ್ಕಿಸದೆ ಇಬ್ರು ಬಹಳ ಆಳವಾಗಿ ಪ್ರೀತಿಯಲ್ಲಿ ಮುಳುಗಿದ್ರು. ಇವರಿಬ್ರು ಎಲ್ಲಾ ಕಡೆ ಓಡಾಡಿದ್ರು. ಇವರ ಜೀವನ ಆಗ ಸುಖಮಯವಾಗಿಯೇ ಸಾಕ್ತಿತ್ತು. ಸುಮಾರು 1 ವರ್ಷದ ಹಿಂದೆ ಈ ಸೇಲಂನ ಹೊಸ ಬಸ್ ಸ್ಟಾಂಡ್ ಬಳಿ ಫ್ಯೂಚರ್ ವಿಷನ್ ಕೋಚಿಂಗ್ ಸೆಂಟರ್ ನಲ್ಲಿ ಈ ಲೋಗನಾಯಕಿಗೆ ಶಿಕ್ಷಕಿಯಾಗಿ ಕೆಲಸ ಸಿಗುತ್ತೆ. ಈ ಅಬ್ದುಲ್ ಪೆರಂಬಲೂರ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೈನಲ್ ಇಯರ್ ಅನ್ನ ಓದ್ತಿದ್ದ. ಅವನಿಗೆ ರಜಾ ಸಿಕ್ಕಾಗೆಲ್ಲ ಸೇಲಂಗೆ ಬಂದು ಆಕೆಯನ್ನ ಭೇಟಿ ಮಾಡಿ ಊರೆಲ್ಲ ತಿರುಗಾಡ್ತಿದ್ರು. ವಯಸ್ಸಿನ ಅಂತರ ಇರುವ ಕಾರಣ ಇವರನ್ನು ನೋಡದಂತ ಯಾರಿಗೂ ಸಂಶಯ ಬರ್ತಿರ್ಲಿಲ್ಲ. ನಂತರ ಈ ಸುಂದರವಾದಂತ ಪ್ರೇಮ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗುತ್ತೆ. ಹೌದು, ಅದೇನಂದ್ರೆ ಆ ವೇಳೆ ಮೋನಿಶಾ ಎಂಬ ಹುಡುಗಿಯೊಂದಿಗೆ ಅಬ್ದುಲ್ ಇನ್ಸ್ಟಾಗ್ರಾಮ್ ನಲ್ಲಿ ಮಾತನಾಡ್ತಿದ್ದ. ಮತ್ತೆ ಆಕೆ ಬಳಿ ಆಕೆಯನ್ನ ಪ್ರೀತಿ ಮಾಡೋದಾಗಿ ಹೇಳ್ಕೊಂಡಿದ್ದ. ಆಕೆಯನ್ನು ಕೂಡ ತನ್ನ ನಾಟಕದ ಪ್ರೀತಿಯ ಬಲೆಗೆ ಬೆಳೆಸ್ಕೊಂಡಿದ್ದ. ಅವನು ಮೋನಿಶಾಳನ್ನ ಪ್ರೀತಿಸ್ತಿದ್ದಾನೆ ಎಂಬ ವಿಷಯ ಅವನ ತಾಯಿ ತಂದೆಗೂ ಗೊತ್ತಾಗಿತ್ತು. ಈ ಮೋನಿಶಾ ಬೇರೆ ಧರ್ಮಕ್ಕೆ ಸೇರಿದವಳಾಗಿದ್ರಿಂದ ಅವನ ತಂದೆ ತಾಯಿ ಆ ಪ್ರೇಮಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈ ಅಬ್ದುಲ್ ಅವಳಿಲ್ಲ ಅಂದ್ರೆ ಇನ್ನೊಬ್ಳು ಅಂತ ಯೋಚಿಸ್ತಿದ್ದ. ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಂತ ಮತ್ತೊಬ್ಬ ಹುಡುಗಿ ಬಗ್ಗೆ ಈತ ತನ್ನ ತಂದೆ ತಾಯಿಗೆ ತಿಳಿಸಿದ್ದ. ಆಕೆ ಬೇರೆ ಯಾರೋ ಅಲ್ಲ, ಆಕೆನೆ ತಾವ್ಯ ಸುಲ್ತಾನ. ಆದ್ರೆ ಈ ಹುಡುಗಿಯನ್ನ ಅವನ ತಂದೆ ತಾಯಿ ಒಪ್ಕೊಂಡಿದ್ರು. ನಂತರ ಮದುವೆ ತಯಾರಿ ಕೂಡ ಶುರುವಾಯಿತು. ಈ ಒಂದು ವಿಷಯವನ್ನ ಕೇಳದಂತ ಲೋಗನಾಯಕಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಯಾಕೆಂದ್ರೆ ಅವನನ್ನ ಅಷ್ಟು ಆಳವಾಗಿ ಆಕೆ ಪ್ರೀತಿಸ್ತಾ ಇದ್ಲು. ಅವಳು ಕಾಮಕ್ಕಾಗಿ ಅವನ ಜೊತೆ ಪ್ರೀತಿ ಮಾಡ್ತಿರ್ಲಿಲ್ಲ. ಅವಳ ಪ್ರೀತಿ ನಿಜವಾದದು. ಆದ್ರೆ ಈ ಅಬ್ದುಲ್ ಲೋಗನಾಯಕಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ. ನಮ್ಮಿಬ್ಬರ ವಯಸ್ಸಿನ ವ್ಯತ್ಯಾಸದಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಒಪ್ಕೊಳ್ತಿಲ್ಲ ಅಂತ ಏನೇನೋ ಕಥೆಗಳನ್ನ ಆಕೆ ಮುಂದೆ ಹೇಳ್ತಿದ್ದ. ಆಮೇಲೆ ಈತ ಧರ್ಮದ ವಿಚಾರವನ್ನ ಎತ್ತಿದ್ದ. ಹಾಗಾಗಿ ಈಕೆ ತನ್ನ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ಲು.
ನಾನು ಏನೇ ಕಾರಣವನ್ನ ಕೊಟ್ರು ಈಕೆ ನನ್ನನ್ನ ಬಿಡಲ್ಲ ಅಂತ ಅಂದ್ಕೊಂಡಂತ ಅಬ್ದುಲ್ ನಿಧಾನವಾಗಿ ಆಕೆಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆತನ ನಿಜವಾದಂತ ಉದ್ದೇಶವನ್ನ ಅರ್ಥಕೊಂಡಂತ ಲೋಗನಾಯಕಿ, ನೀನು ನನ್ನನ್ನ ಮದುವೆಯಾಗದೆ ಹೋದ್ರೆ ನಾನು ಜೀವಂತವಾಗಿ ಇರೋದಿಲ್ಲ ಅಂತ ಆತನ ಮುಂದೆ ಬೇಡ್ಕೊಳ್ತಾಳೆ. ಅವಳು ಅವನನ್ನ ಪಡೆಯಲೇಬೇಕು ಅಂತ ನಿರ್ಧರಿಸಿದ್ದು. ಇವಳು ಜೀವಂತವಾಗಿರುವವರೆಗೂ ನನ್ನನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ, ಆಕೆಯನ್ನ ಕೊಲೆ ಮಾಡಲೇಬೇಕು ಅಂತ ಆತ ನಿರ್ಧರಿಸ್ತಾನೆ. ಇದೇ ವೇಳೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿದಂತ ಅಬ್ದುಲ್ ನನ್ನ ಮದುವೆಯಾಗಬೇಕು ಅಂತ ಸಿದ್ಧವಾಗಿದ್ದಂತ ತಾನಿಯಾ ಸುಲ್ತಾನ್ ಬಳಿ ಲೋಗನಾಯಕಿ ಎಂಬುವಳು ನನ್ನ ಮನೆ ಪಕ್ಕದಲ್ಲೇ ಇದ್ದಾಳೆ, ಆಕೆಯನ್ನ ನಾನು ಅಕ್ಕನ ಸ್ಥಾನದಲ್ಲಿ ಇಟ್ಟಿದ್ದೇನೆ, ಆದ್ರೆ ಆಕೆ ನನ್ನನ್ನ ಬಹಳ ಪ್ರೀತಿ ಮಾಡ್ತಿರೋದಾಗಿ ಹಿಂಸೆ ಕೊಡ್ತಿದ್ದಾಳೆ. ಆಕೆ ನನ್ನನ್ನ ಮದುವೆ ಆಗ್ಲೇಬೇಕು ಅಂತ ಬಲವಂತ ಮಾಡ್ತಿದ್ದಾಳೆ. ನಾನು ಬೇರೆಯವರನ್ನ ಮದುವೆ ಆದ್ರೆ ಜೀವನ ಪರ್ಯಂತ ಹಿಂಸೆ ಕೊಡೋದಾಗಿ ಬೆದರಿಕೆಯನ್ನು ಹಾಕ್ತಿದ್ದಾಳೆ. ಆಕೆ ಹಿಂಸೆ ನನಗೆ ಜಾಸ್ತಿ ಆಗಿದೆ ಅಂತ ಕತೆಗಳನ್ನ ಕಟ್ಟಿದ್ದ. ಇದನ್ನ ಕೇಳದಂತ ಸುಲ್ತಾನ್ ಆತನಿಗೆ ಸಾಕಷ್ಟು ಸೊಲ್ಯೂಷನ್ಗಳನ್ನ ಕೊಡ್ತಾಳೆ. ಆದ್ರೆ ಇದ್ಯಾವುದನ್ನು ಕೂಡ ಒಪ್ಪಂತ ಆತ ಹೇಗಾದ್ರೂ ಮಾಡಿ ಆಕೆಯನ್ನ ಸಾಯಿಸಲೇಬೇಕು ಅಂತ ನಿರ್ಧರಿಸಿದ್ದ. ಅದೇ ಪ್ರಕಾರ ಅವನು ಆಕೆಯನ್ನ ಕೊಲ್ಲೋದಕ್ಕೆ ಒಂದು ದೊಡ್ಡ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾನೆ. ಆದ್ರೆ ವೀಕ್ಷಕರೇ, ಈತ ಮಾಡದಂತ ಆ ಪ್ಲಾನ್ ಇದೆಯಲ್ಲ, ಅದು ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತನೂ ಕಡಿಮೆ ಇಲ್ದಂತ ಪ್ಲಾನ್. ಈ ಒಂದು ಪ್ಲಾನ್ ನಲ್ಲಿ ಭಾಗಿಯಾಗುವಂತೆ ಮೋನಿಶಾಳಿಗೂ ಕೇಳ್ಕೊಂಡಿದ್ದ. ಈ ಒಂದು ಕೊಲೆನ ಆತ ಒಬ್ನೇ ಮಾಡಬಹುದಿತ್ತು. ಆದ್ರೆ ಈ ಮೋನಿಶಾನ ಯಾತಕ್ಕಾಗಿ ಕರ್ಕೊಂಡ ಎಂಬ ಡೌಟ್ ನಿಮ್ಗೆ ಬಂದಿರಬಹುದು. ಅದಕ್ಕೆ ಉತ್ತರ ಏನು ಅಂದ್ರೆ, ಈ ಮೋನಿಶಾ ವಿಲ್ಲಂಪುರ್ ಮೆಡಿಕಲ್ ಕಾಲೇಜ್ ನಲ್ಲಿ ಕೊನೆ ವರ್ಷದ ನರ್ಸಿಂಗ್ ವಿದ್ಯಾರ್ಥಿನಿ ಆಗಿದ್ಲು. ಹೀಗಾಗಿ ಅವನು ಈ ಮೋನಿಶಾಳ ಕೈಯಿಂದ ಯಾವುದಾದ್ರೂ ವಿಷದ ಇಂಜೆಕ್ಷನ್ ಅನ್ನ ಕೊಡಿಸಿ ಲೋಗನಾಯಕಿಯನ್ನ ಸಾಯಿಸುವಂತ ಪ್ಲಾನ್ ಅನ್ನ ಮಾಡಿದ್ದ. ಇದಕ್ಕಾಗಿ ಮೋನಿಶಾಳ ಬಳಿ ಹೊಸ ಕಥೆಯನ್ನ ಕಟ್ಟಿದ್ದ. ಈ ಆಲ್ಬಿಯಾ ಎಂಬ ಹುಡುಗಿಯ ಕಥೆಯನ್ನ ವಿಡಿಯೋ ಪ್ರಾರಂಭದಲ್ಲಿ ಈಗಾಗಲೇ ಹೇಳಿದ್ವಲ್ಲ, ಅದು ಒಂದು ಸುಳ್ಳಿನ ಕತೆ. ಆದ್ರೆ ಈ ಒಂದು ಕತೆ ಕೇಳಿದ ನಂತರ ಮೋನಿಶಾ ನಿರಾಕರಿಸಿದ್ಲು. ಆಗ ಅವನು ಬೆದರಿಕೆ ಹಾಕಿದ್ದ. ಆಗ ಅವನು ಕಿವಿಯಲ್ಲಿ ಒಂದು ವಿಷಯವನ್ನ ಹೇಳಿದ್ನಲ್ಲ, ಆ ಒಂದು ವಿಷಯ ಏನ್ ಗೊತ್ತಾ, ನೀನು ಇಂಜೆಕ್ಷನ್ ಹಾಕ್ತಾ ಇದ್ರೆ ನಮ್ಮಿಬ್ಬರ ಪ್ರೈವೇಟ್ ವಿಡಿಯೋವನ್ನ ಇಂಟರ್ನೆಟ್ ನಲ್ಲಿ ವೈರಲ್ ಮಾಡ್ತೀನಿ ಅಂತ ಬೆದರಿಸಿದ್ದ. ಜೊತೆಗೆ ನೀನು ಈ ಕೆಲಸ ಮಾಡಿದ್ರೆ ನಾವಿಬ್ರು ಮದುವೆ ಆಗಬಹುದು ಅಂತ ಮದುವೆ ಆಸೆಯನ್ನು ಕೂಡ ತೋರಿಸಿದ್ದ. ಅದನ್ನ ಕೇಳಿದ್ಮೇಲೆ ಈ ಹುಡುಗಿ ಅವನ ಮಾತನ್ನ ನಂಬಿದ್ಲು. ಆಮೇಲೆ ಈತ ಅವಳಿಗೆ ನನ್ಗೊಬ್ಳು ಕಸಿನ್ ಸಿಸ್ಟರ್ ಇದ್ದಾಳೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರೋ ಅಲ್ಲ, ಅದು ಈ ತಾವಿಯಾ ಸುಲ್ತಾನ್. ಇವಳನ್ನೇ ಅವನು ಮೋನಿಶಾಗೆ ತೋರಿಸಿದ್ದ. ಲೋಗನಾಯಕಿಯನ್ನ ಬಿಟ್ಟು ಬೇರೆ ಇಬ್ರು ಹುಡುಗಿಯರ ಬಳಿ ಸುಳ್ಳು ಕಥೆಗಳನ್ನ ಹೇಳಿ ನಂಬಿಸಿ ಮೋಸ ಮಾಡಿದ್ದ. ಈ ಲೋಗನಾಯಕಿಯನ್ನ ಆಸೆ ತೀರಿಸಿಕೊಳ್ಳೋದಕ್ಕೆ ಆತ ಉಪಯೋಗಿಸ್ಕೊಂಡಿದ್ದ. ಈ ಮೋನಿಶಾಳನ್ನು ಕೂಡ ತನ್ನ ಆಸೆ ತೀರಿಸಿಕೊಳ್ಳೋದಕ್ಕೆ ಮತ್ತು ಈ ಲೋಗನಾಯಕಿಯನ್ನ ಕೊಲ್ಲೋದಕ್ಕೆ ಉಪಯೋಗಿಸ್ಕೊಂಡಿದ್ದ. ಈ ತಾವಿಯಾ ಸುಲ್ತಾನನ ಮದುವೆ ಆಗ್ತೀನಿ ಅಂತ ಹೇಳಿ ಉಪಯೋಗಿಸ್ಕೊಂಡಿದ್ದ. ನಂತರ ಈ ಮೂವರು ಸೇರಿ ಲೋಗನಾಯಕಿಯನ್ನ ಕೊಲ್ಲೋದಕ್ಕೆ ಒಂದು ದಿನಾಂಕವನ್ನ ನಿಗದಿಪಡಿಸ್ತಾರೆ. ಇದೇ 2025 ಮಾರ್ಚ್ 1ನೇ ತಾರೀಕು ಈ ಅಬ್ದುಲ್ ಸೇಲಂಗೆ ಹೋಗಿದ್ದ. ನಂತರ ಆತ ಲೋಗನಾಯಕಿಗೆ ಕರೆ ಮಾಡಿದ್ದ. ನಾನು ಮಾಡಿದ್ದು ತಪ್ಪು, ನನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ನಾನು ಮದುವೆ ಆಗುವಂತ ಹುಡುಗಿಗೆ ಎಲ್ಲವನ್ನೂ ಕೂಡ ಹೇಳಿದ್ದೇನೆ. ನೀನೊಬ್ಬ ನಾವು ಮದುವೆ ಆಗೋಣ ಅಂತ ಹೇಳಿದ್ದ. ಆದ್ರೆ ಲೋಗನಾಯಕಿ ಅವನ ಮಾತನ್ನ ನಂಬಲಿಲ್ಲ. ನಾನು ಎಲ್ಲಿಗೂ ಕೂಡ ಬರೋದಿಲ್ಲ ಅಂತ ಆಕೆ ಸ್ಪಷ್ಟವಾಗಿ ಹೇಳಿದ್ಲು. ನಾನು ಆ ಹುಡುಗಿಯನ್ನ ನಿನ್ ಜೊತೆ ಮಾತಾಡೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಅದನ್ನ ನಂಬಿ ಈ ಲೋಗನಾಯಕಿ ಅವನು ಹೇಳಿದಂತ ಜಾಗಕ್ಕೆ ಬಂದಿದ್ಲು. ನಂತರ ಅವನು ಈ ಸುಲ್ತಾನನ್ನ ಲೋಗನಾಯಕಿ ಜೊತೆ ಪರಿಚಯ ಮಾಡಿ ಮಾತಾಡಿಸ್ತಾನೆ. ಇಲ್ಲಿ ಅವನು ತುಂಬಾ ಬುದ್ಧಿವಂತನಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ದ. ಈ ಮೋನಿಶಾಳನ್ನ ಸುಲ್ತಾನ ಸ್ನೇಹಿತೆ ಅಂತ ಪರಿಚಯ ಮಾಡಿಸಿದ್ದ. ಇವನು ಆ ಮೂವರನ್ನು ಕೂಡ ಒಂದೇ ಸ್ಥಳಕ್ಕೆ ಕರ್ಕೊಂಡ್ ಬಂದಿದ್ದ. ಅದು ಕೂಡ ಒಂದೇ ಕಾರಲ್ಲಿ, ಯಾರಿಗೂ ಕೂಡ ಅನುಮಾನ ಬಾರದಂತೆ ಪ್ರತ್ಯೇಕವಾಗಿ ಸುಳ್ಳಿನ ಕಥೆಗಳನ್ನ ಹೇಳಿ ನಂಬಿಸ್ಕೊಂಡು ಕರ್ಕೊಂಡ್ ಬಂದಿದ್ದ. ಇವನ್ ಕಥೆಯನ್ನ ಆ ಹುಡುಗಿಯರು ಅಷ್ಟರ ಮಟ್ಟಿಗೆ ನಂಬುವಂತೆ ಅವನು ಅವರನ್ನ ಏಮಾರಿಸಿ ಅವರೆಲ್ಲರನ್ನು ಕೂಡ ಒಂದೇ ಕಾರಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಡಿಸಿ ನಂತರ ಯರಾಕಾಡ್ನಲ್ಲಿ ಕೆಳಗಡೆ ಇಳಿದಿದ್ದಾರೆ. ಕಾರನ್ನ 60 ಅಡಿ ಸೇತುವೆ ಬಳಿ ನಿಲ್ಲಿಸಿದ್ದಾರೆ. ನಾನು ಹಿಂದೆ ಹೇಳಿದಂತೆ ಲೋಗನಾಯಕಿ ತನ್ನ ಕೈಯನ್ನ ಚಾಕುವಿನಿಂದ ಕಟ್ ಮಾಡ್ಕೊಂಡಿದ್ಲು. ನಂತರ ಆ 60 ಅಡಿ ಸೇತುವೆ ಬಳಿ ಕೂತು ಸಹಜವಾಗಿಯೇ ಮಾತನಾಡ್ತಿದ್ರು. ಅದೇ ಒಂದು ಸಮಯದಲ್ಲಿ ಮೇಲಿಂದ ಈ ಲೋಗನಾಯಕಿಯನ್ನ ತಳ್ಳಿ ಎಲ್ಲರೂ ಕೂಡ ಅಲ್ಲಿಂದ ಪರಾರಿಯಾಗ್ತಾರೆ. ಆಕೆ ಅಷ್ಟು ಎತ್ತರದಿಂದ ಬಿದ್ದಂತ ಕಾರಣ ಆಕೆ ಎಲುಬುಗಳು ಮುರಿದಿದ್ವು. ಮುಖ ಮತ್ತು ಕೈಕಾಲುಗಳಲ್ಲಿ ಭಾರಿ ಗಾಯಗಳು ಆಗಿದ್ವು. ಅದಾಗಲೇ ಆಕೆ ಪ್ರಾಣ ಪಕ್ಷಿ ಹಾರು ಹೋಗಿತ್ತು. ಕೆಲವು ದಿನಗಳ ನಂತರ ಅವಳ ದೇಹದಿಂದ ದುರ್ಗಂಧ ಬರ್ತಿದ್ದಾಗ ಯಾರೋ ಆ ವಿಚಾರದ ಕುರಿತು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ತಕ್ಷಣ ಪೊಲೀಸರು ಅವಳ ಶವವನ್ನ ಪತ್ತೆ ಹಚ್ತಾರೆ. ಮೊದಲು ಪೊಲೀಸರು ಇಲ್ಲಿ ಯಾರಾದ್ರೂ ತಮ್ಮ ಪ್ರಾಣವನ್ನ ಅವರೇ ಕಳ್ಕೊಂಡಿದ್ದಾರಾ ಅಥವಾ ಕೊಲೆನಾ ಎಂಬ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾದ್ರು. ಆದ್ರೆ ಇಲ್ಲಿ ಸಿಕ್ಕಂತ ಹ್ಯಾಂಡ್ ಬ್ಯಾಗ್ ಈ ಒಂದು ಘಟನೆಗೆ ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿತ್ತು. ಆದ್ರೆ ನಂತರ ಸೇಲಂ ಪೊಲೀಸರು ಬಂದಾಗ ಕತೆ ದಿಕ್ಕೆ ಬದಲಾಗಿತ್ತು. ಅದಾಗ್ಲೇ ಪೊಲೀಸರಿಗೆ ಈ ಅಬ್ದುಲ್ ಮೇಲೆ ಅನುಮಾನ ಮೂಡಿತ್ತು. ನಂತರ ಅವರು ಪೊಲೀಸ್ ಸ್ಟೈಲ್ ನಲ್ಲಿ ವಿಚಾರಣೆ ಮಾಡಿದಾಗ ಆತ ಬಾಯ್ಬಿಟ್ಟಿದ್ದ. ಹೀಗಾಗಿ ಇದು ಕೊಲೆ ಅಂತ ನಂತರ ದೃಢಪಡ್ತು. ವೀಕ್ಷಕರೇ, ಪ್ರೀತಿ ಅನ್ನೋದು ನಂಬಿಕೆ ಮತ್ತು ಗೌರವದಿಂದ ಕೂಡಿರಬೇಕು. ಆದ್ರೆ ಇಲ್ಲಿ ಈ ನಂಬಿಕೆಯನ್ನು ಅವನು ತನ್ನ ದುರಾಸೆಗೆ ಉಪಯೋಗಿಸಿದ್ದ. ಆ 3 ಹುಡುಗಿಯರ ಪ್ರೀತಿಯನ್ನ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿದ್ದ. ಅದರಲ್ಲಿ ಒಬ್ಬನ್ನ ಕೊಂದು ಹಾಕಿದ್ದ. ವೀಕ್ಷಕರೇ, ಇವತ್ತು ಸೋಷಿಯಲ್ ಮೀಡಿಯಾ ಮೂಲಕ ಪ್ರೀತಿ ಬೆಳೆಯೋದು ಸಾಮಾನ್ಯ ಆಗಿದೆ. ಕೇವಲ ಫೋಟೋ ಮತ್ತು ಮೆಸೇಜ್ಗಳ ಆಧಾರದ ಮೇಲೆ ನೀವು ನಿಮ್ಮ ಜೀವವನ್ನ ಪಣಕ್ಕಿಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.